ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಧ್ಯಪ್ರಾಚ್ಯ ರಾಷ್ಟ್ರಗಳ ಯುದ್ಧದಿಂದ ದೇಶಕ್ಕೆ ಸಂಕಷ್ಟ ಎದುರಾಗಿದೆ. ಪರಿಸ್ಥಿತಿಯನ್ನ ಪರಿಶೀಲಿಸಲು ಪ್ರಧಾನಿ ಮೋದಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಎಲ್ಲಾ ಸಿಎಂಗಳ ಜೊತೆ ಸಭೆಯನ್ನ ನಡೆಸುತ್ತಾರೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳ ಯುದ್ಧದಿಂದ ದೇಶಕ್ಕೆ ಸಂಕಷ್ಟ ಎದುರಾಗಿದೆ. ಹೀಗಾಗಿ ಈ ಒಂದು ಪರಿಸ್ಥಿತಿಯನ್ನ ಪರಿಶೀಲನೆ ಮಾಡೋದಕ್ಕೆ ಪ್ರಧಾನಿ ಮೋದಿ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಎಲ್ಲ ರಾಜ್ಯದ ಸಿಎಂಗಳ ಜೊತೆ ಮಾತಾಡ್ತಾರೆ. ಎಲ್ಲ ಸಿಎಂಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ನಡೆಸ್ತಾರೆ ಮೋದಿ. ಆದರೆ ಪ್ರಧಾನಿ ಮೋದಿ ಸಭೆಗೆ ಸಿಎಂ ಸಿದ್ದರಾಮಯ್ಯನವರು ಗೈರಾಗ್ತಾರೆ ಎನ್ನುವಂಥ ಮಾಹಿತಿಗಳು ಸಿಗ್ತಾ ಇದೆ. ಸಿಎಂ ಬದಲಿಗೆ ಸಚಿವ KH ಮುನಿಯಪ್ಪ ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ ಎನ್ನುವಂಥ ಮಾಹಿತಿ ಸಿಕ್ಕಿದೆ. ಚುನಾವಣಾ ನೀತಿ ಸಂಹಿತೆ ನೆಪದಲ್ಲಿ ಸಭೆಯಿಂದ ಸಿಎಂ ಹೊರಬಂದಿದ್ದಾರೆ. ಅನಿಲ ಪೂರೈಕೆ, LPG ವಿತರಣೆ ಹಾಗೂ ನಿರ್ವಹಣೆ ಕುರಿತು ಸಭೆಯಲ್ಲಿ ಡಿಸ್ಕಸ್ ಮಾಡ್ತಾರೆ. ಒಂದು ರೀತಿ ಹೈ ವೋಲ್ಟೇಜ್ ಮೀಟಿಂಗ್ ಇದು. ಅಂದರೆ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇದೆ. ನಾಳೆಗೆ ಯುದ್ಧ ಆರಂಭವಾಗಿ ಒಂದು ತಿಂಗಳು ಕಳೆಯುತ್ತೆ. ಈ ಒಂದು ಯುದ್ಧದಿಂದ ಅಂದರೆ ನೂರಾರು ಕಿಲೋಮೀಟರ್, ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ನಡೀತಾ ಇರುವಂಥ ಯುದ್ಧದಿಂದ ಜಾಗತಿಕವಾಗಿ ಸಾಕಷ್ಟು ಸಂಕಷ್ಟ ಎದುರಾಗಿದೆ. ಹೀಗಾಗಿ ಪರಿಸ್ಥಿತಿಯನ್ನು ಪರಿಶೀಲನೆ ಮಾಡೋದಕ್ಕೆ ಪ್ರಧಾನಿ ಮೋದಿ ಅವರು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ರಾಜ್ಯದ ಎಲ್ಲ ಅಂದರೆ ನಮ್ಮ ದೇಶದಲ್ಲಿರುವಂಥ ಎಲ್ಲ ರಾಜ್ಯಗಳ ಸಿಎಂ ಜೊತೆ ವಿಡಿಯೋ ಕಾನ್ಫರೆನ್ಸನ್ನು ನಡೆಸ್ತಾರೆ ಮೋದಿ ಅವರು. ಆದರೆ ಪ್ರಧಾನಿ ಮೋದಿಯವರ ಸಭೆಗೆ ಸಿಎಂ ಸಿದ್ದರಾಮಯ್ಯನವರು ಗೈರಾಗಲಿದ್ದಾರೆ ಎನ್ನುವಂಥ ಮಾಹಿತಿಗಳು ಸಿಗ್ತಾ ಇದೆ. ಸಿಎಂ ಬದಲಿಗೆ ಸಚಿವ KH ಮುನಿಯಪ್ಪನವರು ಭಾಗಿಯಾಗ್ತಾರೆ. ಚುನಾವಣಾ ನೀತಿ ಸಂಹಿತೆ ನೆಪದಲ್ಲಿ ಸಭೆಗೆ ಸಿಎಂ ಅಟೆಂಡ್ ಆಗ್ತಾ ಇಲ್ಲ. ಇನ್ನು ಈ ಒಂದು ಸಭೆಯಲ್ಲಿ ಅನಿಲ ಪೂರೈಕೆಯ ವಿಷಯ ಆಗಿರ್ಬೋದು ಅಥವಾ LPG ಡಿಸ್ಟ್ರಿಬ್ಯೂಷನ್ ಯಾವ ರೀತಿ ಮಾಡಬೇಕು, ಹಾಗೆ ನಿರ್ವಹಣೆ ಕುರಿತು ಸಭೆಯನ್ನು ನಡೆಸಲಾಗುತ್ತೆ. ಅಂದರೆ ಈ ಒಂದು ಯುದ್ಧದಿಂದ ದೇಶದಲ್ಲಿ LPG ಸಿಲಿಂಡರ್ ಕೊರತೆ ಎದುರಾಗಿದೆ. ಹಾಗೆ ಇನ್ನೊಂದು ಕಡೆ ಪೆಟ್ರೋಲ್ ಹಾಗೂ ಡೀಸೆಲ್ ದರ ಕೂಡ ಏರಿಕೆ ಆಗ್ತಾ ಇದೆ. ಹಾಗೆ ಈ ಒಂದು ಯಾವ ರೀತಿ ಈ ಒಂದು ಅನಿಲ ಪೂರೈಕೆಯಲ್ಲಿ ವ್ಯತ್ಯಯ ಆಗ್ತಾ ಇದೆ, ಅದನ್ನು ಹೇಗೆ ತಡೆಗಟ್ಟೋದು, ಅದನ್ನು ಹೇಗೆ ಸುಧಾರಿಸೋದು ಎನ್ನುವಂಥ ನಿಟ್ಟಿನಲ್ಲಿ, ಜೊತೆಗೆ LPGಗಳನ್ನು ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ನಾವು ನೋಡ್ತಾ ಇದ್ವಿ ಕಾಳಸಂತೆಯಲ್ಲಿ ಜಾಸ್ತಿ ರೇಟ್ಗೆ 3,000 4,000 ರೇಟ್ಗೆಲ್ಲ ಸೇಲ್ ಆಗ್ತಾ ಇದೆ. ಇದೆಲ್ಲದರ ಕುರಿತು ಕೂಡ ಇವತ್ತು ಸಭೆ ನಡೆಯುತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಚಪ್ಪ ಸುತ್ತೂರು. ರಾಚಪ್ಪ, ಇನ್ನು ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇದೆ. ಇದರಿಂದ ಇಡೀ ದೇಶಕ್ಕೆ ಸಂಕಷ್ಟ ಬಂದು ಒದಗಿದೆ. ಹೀಗಾಗಿ ಪರಿಸ್ಥಿತಿಯನ್ನು ಪರಿಶೀಲನೆ ಮಾಡೋದಕ್ಕೆ ಪ್ರಧಾನಿ ಮೋದಿ ಅವರು ರಾಜ್ಯಗಳ ಸಿಎಂಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಚರ್ಚೆಯನ್ನು ಮಾಡ್ತಾರೆ. ಆದರೆ ಈ ಒಂದು ಸಭೆಗೆ ಅಥವಾ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಸಿಎಂ ಭಾಗಿ ಆಗೋದಿಲ್ವಾ, ಹೇಗೆ ಅಂತ? ಸಿಂಚನ, ಈ ಒಂದು ಇರಾನ್ ಮತ್ತು ಇರಾಕ್, ಇಸ್ರೇಲ್ ನಡುವೆ ನಡೆಸಿರುವಂತಹ ಯುದ್ಧಗಳಿಂದಾಗಿ ಈ ಒಂದು LPG ಸಿಲಿಂಡರ್, LPG ಏನು ಸಪ್ಲೈ ಸಂಬಂಧಿಸಿದಂತೆ ಮತ್ತು ಇತರ ಡೀಸೆಲ್ ಮತ್ತು ಪೆಟ್ರೋಲ್ ಅನಿಲ್ ಪೂರೈಕೆಯಲ್ಲಿ ಆಗ್ತಿರುವಂತಹ ವ್ಯತ್ಯಯ ಸಂಬಂಧಪಟ್ಟಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಸಂಜೆ 6:00 ಒಂದು ವಿಡಿಯೋ ಕಾನ್ಫರೆನ್ಸ್ ಅನ್ನು ಕರೆದಿದ್ದಾರೆ. ಆ ಒಂದು ವಿಡಿಯೋ ಕಾನ್ಫರೆನ್ಸ್ಗೆ ಎಲ್ಲ ದೇಶಗಳ ಎಲ್ಲ ಒಂದು ಮುಖ್ಯಮಂತ್ರಿಗಳು ಭಾಗವಹಿಸಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಎಕ್ಸಾಮ್ಷನ್ ಇಟ್ಟಿದ್ದಾರೆ. ಯಾವ ರಾಜ್ಯಗಳಲ್ಲಿ 5 ರಾಜ್ಯಗಳಿಂದ ಚುನಾವಣೆ ನಡೀತಾ ಇದೆ, ಆ ರಾಜ್ಯಗಳನ್ನು ಹೊರತುಪಡಿಸಿ ಆ ರಾಜ್ಯಗಳಲ್ಲಿ ಮಂತ್ರಿಗಳು ಅಥವಾ ಪ್ರಧಾನಿಗಳು ಮಂತ್ರಿಗಳು ಅಥವಾ ಮುಖ್ಯಮಂತ್ರಿಗಳು ಭಾಗವಹಿಸ್ತಿಲ್ಲ. ಅದ್ರ ಬದಲಾಗಿ ಮುಖ್ಯ ಕಾರ್ಯದರ್ಶಿಗಳು ಭಾಗವಹಿಸಲಿಕ್ಕೆ ಅವಕಾಶನ ಕೊಟ್ಟಿದ್ದಾರೆ. ಅದೇ ರೀತಿ ಕರ್ನಾಟಕದಲ್ಲೂ ಸಹ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಇಂದು ಸಂಧ್ಯಾ ಪ್ರಧಾನಿ ನರೇಂದ್ರ ಮೋದಿ ಅವರ ಈ ಒಂದು LPG ಸಿಲಿಂಡರ್ ಮತ್ತು ಗ್ಯಾಸ್ ಹಂಚಿಕೆಯಲ್ಲಿ ಉಂಟಾಗ್ತಿರುವಂತಹ ವ್ಯತ್ಯಯ ಮತ್ತು ಮೇಲ್ವಿಚಾರಣೆ ಸಂಬಂಧಪಟ್ಟಂತೆ ಪರಿಸ್ಥಿತಿ ಅವಲೋಕನೆ ಮಾಡಲಿಕ್ಕೆ ಏನು ಪ್ರಧಾನಿ ನರೇಂದ್ರ ಮೋದಿ ಸಂಜೆ ಸಭೆಯನ್ನು ಕರೆದಿದ್ದಾರೆ. ಆ ಸಭೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಭಾಗವಹಿಸ್ತಿಲ್ಲ. ಅದರ ಬದಲಾಗಿ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವಂತ KH ಮುನಿಯಪ್ಪನವ್ರನ್ನ ಭಾಗವಹಿಸಿ ಮತ್ತು ಅದರ ಸಂಬಂಧಪಟ್ಟಂತೆ ಮುನಿಯಪ್ಪನವರೇ ಈಗ ಸಂಪೂರ್ಣವಾಗಿ ಇಲಾಖೆ ಸಚಿವರಾಗಿ ಇದ್ಕೊಂಡು ಈ ಒಂದು ಗ್ಯಾಸ್ ವಿತರಣೆ ಇರ್ಬೋದು, LPG ವಿತರಣೆ ಆಗ್ತಿರುವಂತಹ ವ್ಯತ್ಯಯವನ್ನ ಮತ್ತು ಆ ಸಂಬಂಧಪಟ್ಟಂತೆ ಇಲಾಖೆ ಅಧಿಕಾರಿಗಳ ಜೊತೆ ಪರಿಶೀಲನೆಯನ್ನು ನಡೆಸಿರುವಂತಹ ನಿರಂತರ ಒಂದು ಸಭೆಯನ್ನು ನಡೆಸಿ ಸಚಿವ KH ಮುನಿಯಪ್ಪನವರು ಆ ಒಂದು ಇಲಾಖೆ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಇದೆ. ಈ ಕಾರಣಕ್ಕೋಸ್ಕರ KH ಮುನಿಯಪ್ಪನವರು ಪ್ರಧಾನಿ ನರೇಂದ್ರ ಮೋದಿ ಅವರ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಭಾಗವಹಿಸುವ ಮೂಲಕ ಈ ಒಂದು ಗ್ಯಾಸ್ ವಿತರಣೆ ಉಂಟಾಗ್ತಿರುವಂತಹ ಸಮಸ್ಯೆಗಳು ಮತ್ತು ಅದೇ ರೀತಿ ಪೂರೈಕೆಯಲ್ಲಿ ಆಗ್ತಿರುವಂತಹ ಸಮಸ್ಯೆಗಳು ಮತ್ತು ರಾಜ್ಯಕ್ಕೆ ಬರ್ತಿರುವಂತಹ ಅನಿಲ ಪೂರೈಕೆ, ಅನಿಲ ಅಗತ್ಯತೆ ಮತ್ತು ಪೂರೈಕೆ ಇರುವಂತಹ ವ್ಯತ್ಯಾಸದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಚಿವ KH ಮುನಿಯಪ್ಪ ಅವರು ಮನವಿ ಮಾಡುವಂತಹ ಒಂದು ಸಾಧ್ಯತೆ ಇದೆ. ಮತ್ತು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಿನ ಗ್ಯಾಸ್ ಅನ್ನು ಪೂರೈಕೆ ಮಾಡುವ ಮೂಲಕ ರಾಜ್ಯದಲ್ಲಿ ಏನು ಕೈಗಾರಿಕೆಗಳಿರ್ಬೋದು ಅಥವಾ ಹೋಟೆಲ್ ಉದ್ಯಮಗಳಿರ್ಬೋದು ಅಥವಾ ಯಾವೆಲ್ಲ ಇಂಡಸ್ಟ್ರಿಗಳು ಇದರಿಂದ ಗ್ಯಾಸ್ ಬೇಸ್ಡ್ ಇಂಡಸ್ಟ್ರಿಗಳು ಕೈಗಾರಿಕೆಗಳು ನೀಡುತ್ತವೆ ಅಂತವಕ್ಕೆ ಹೆಚ್ಚಿನ ಅನಿಲ ಪೂರೈಕೆ ಮಾಡುವ ಮೂಲಕ, ವಿಶೇಷವಾಗಿ ಕಮರ್ಷಿಯಲ್ ಗ್ಯಾಸ್ ಅನ್ನು ಪೂರೈಕೆ ಮಾಡುವ ಮೂಲಕ ಆ ಒಂದು ಸಂಸ್ಥೆಗಳ ನಡೆಸಲಿಕ್ಕೆ ಇನ್ನಷ್ಟು ಸಹಾಯ ಮತ್ತು ಸಹಕಾರವನ್ನು ನೀಡಬೇಕು ಅಂತ ಸಂಬಂಧಪಟ್ಟಂತೆ
ಈಗಾಗಲೇ ಮುಖ್ಯಮಂತ್ರಿಗಳು ಪತ್ರವನ್ನು ಬರೆದಿದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಸಚಿವ KH ಮುನಿಯಪ್ಪನು ಸಹ ಈ ಸಭೆಯಲ್ಲಿ ಭಾಗವಹಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮನವಿ ಮಾಡುವಂತ ಒಂದು ಸಾಧ್ಯತೆ ಇದೆ. ಸಿಂಚನ. ಓಕೆ, ಥ್ಯಾಂಕ್ ಯು ರಾಚಪ್ಪ ಸುತ್ತೂರು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.